ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಈ ಪ್ರಾರ್ಥನಾ ಶಕ್ತಿ 5ನೇ ಭಾಗದಲ್ಲಿ ನಿಮ್ಮನ್ನ ಸಂಧಿಸುವ ಒಳ್ಳೆ ಮಹಾಕೃಪೆಯನ್ನ ದೇವರು ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷವಾದ ಪ್ರಾರ್ಥನೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಎಲ್ಲ ಪ್ರಾರ್ಥನೆ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದಾಗ್ಲೂ ಇವತ್ತು ಒಂದು ಸ್ಪೆಷಲ್ ಪ್ರಾರ್ಥನೆ ಬಗ್ಗೆ ನಾನು ನಿಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಣ್ಣೀರಿನ ಪ್ರಾರ್ಥನೆ. ಬೈಬಲ್ ಅಲ್ಲಿ ನೋಡಿದಾಗ ಕೀರ್ತನೆಗಳು 126 5ನೇ ವಾಕ್ಯದಲ್ಲಿ ನೀವು ಓದಿ ನೋಡಿ, ಅಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ಯುವನು. ಅಲ್ಲಿ ಬರೆಯಲ್ಪಟ್ಟಿದೆ, ಅಳುತ್ತಾ ಬಿತ್ತುವವನು ಹಾಡುತ್ತಾ ಕೊಯ್ಯುವನು. ಈ ವ್ಯವಸಾಯಿಗಳೆಲ್ಲ ಬಂದ್ಬಿಟ್ಟು ಅವರು ಬೀಜ ಬಿತ್ತಕ್ಕೆ ಹೋಗ್ತಾರಂತೆ. ಅವ್ರ ಕೈಯಲ್ಲಿ ಬೀಜ ಕೂಡ ಇರೋದಿಲ್ಲ, ಆ ಬಿತ್ತನೆಗೆ ಬೇಕಾಗಿರೋ ಬೀಜ ಕೂಡ ಇರೋದಿಲ್ಲ. ಆ ಸ್ವಲ್ಪ ಇಟ್ಕೊಂಡಿರ್ತಾರಲ್ಲ, ಅದನ್ನ ತಗೊಂಡು ಅವರು ಬಿತ್ತಕ್ಕೆ ಹೋಗ್ತಾ ಇರ್ತಾರೆ. ಅವಾಗ ಹೋಗುವಾಗ ಅವ್ರಿಗೆ ಕಣ್ಣೀರು, ಇದು ಫಲ ಕೊಡತ್ತಾ, ಮಳೆ ಬರತ್ತಾ, ಸಮಯಕ್ಕೆ ಎಲ್ಲ ಆಶೀರ್ವಾದ ಬರತ್ತಾ ಅಂತ ಅವರಲ್ಲೇ ಒಂದು ಕಣ್ಣೀರಿಂದ ಅವ್ರು ಹೋಗ್ತಾರೆ. ಆದ್ರೆ ಆ ಸುಗ್ಗಿಕಾಲ ಬರತ್ತೆ ನೋಡಿ, ಅದನ್ನೆಲ್ಲ ಕೊಯ್ಯಕ್ಕೆ ಹೋಗುವಾಗ ಅವರು ಸಂತೋಷವಾಗಿ ಹೋಗ್ತಾರಂತೆ, ಅಳುತ್ತಾ ಬಿತ್ತುತ್ತಾರಂತೆ. ಆದ್ರೆ ಅದು ಕೊಯ್ಯುವಾಗ ಹಾಡ್ತಾ ಎಲ್ಲಾರು ಸೇರಿ ಹಾಡನ್ನ ಹಾಡ್ಕೊಂಡು ಅದನ್ನ ಕೊಯ್ತಾರಂತೆ. ಕಣ್ಣೀರನ್ನ ಪ್ರಾರ್ಥನೆಗೆ ಒಂದು ಬಲ ಇದೆ ನೋಡಿ. ಒಂದೊಂದ್ ಸತಿ ನಾವ್ ಏನ್ ಹೇಳ್ಬೇಕು, ಏನ್ ಪ್ರೇಯರ್ ಮಾಡ್ಬೇಕು, ಯಾವ ರೀತಿ ಪ್ರೇಯರ್ ಮಾಡ್ಬೇಕು ನಮ್ಗೆ ಗೊತ್ತಾಗೋದಿಲ್ಲ. ಆ ಸಮಯಕ್ಕೆ ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ಕಣ್ಣೀರಿನ ಪ್ರಾರ್ಥನೆ ನಮ್ಗೆ ಬಲವಾದ ಒಂದು ಪ್ರಾರ್ಥನೆಗೆ ಬದಲನ್ನ ಕೊಡುತ್ತೆ. ಕಣ್ಣೀರು ಕೂಡ ಪ್ರಾರ್ಥನೆನೆ. ಹಲ್ಲೆಲೂಯಾ. ಅನೇಕ ಪ್ರಾರ್ಥನೆ ಕೇಳಿದೀವಲ್ಲ, ಕಣ್ಣೀರು ಕೂಡ ಒಂದು ಪ್ರಾರ್ಥನೆನೆ. ಇನ್ನೊಂದು ವಾಕ್ಯನ ನಾವು ನೋಡೋಣ ಈ ಸಮಯದಲ್ಲಿ. 1 ಸಾಮುವೇಲ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡಿದಾಗ ಹನ್ನಳ ಪ್ರಾರ್ಥನೆಯನ್ನ ನೋಡ್ತೀವಿ. ಹನ್ನಳಿಗೆ ಮಕ್ಕಳಿಲ್ಲ. ಅವರು ದೇವಾಲಯಕ್ಕೆ ಹೋಗಿ ಅವಳು ಬಹಳ ಮನಗುಂದಿ ಅವರು ಕರ್ತನನ್ನು ನೋಡಿ ಪ್ರಾರ್ಥಿಸಿ ಅತ್ತರು ಅಂತ ಬರೆಯಲ್ಪಟ್ಟಿದೆ. ಬಹಳ ಮನಗುಂದ್ಬಿಟ್ಟಿದ್ದಾರೆ. ಏನ್ ಪ್ರೇಯರ್ ಮಾಡ್ಬೇಕು ಗೊತ್ತಿಲ್ಲ, ಯಾವ ರೀತಿ ದೇವ್ರ ಹತ್ರ ಕೇಳ್ಬೇಕು ಗೊತ್ತಿಲ್ಲ. ಆಗ ಸಮಯದಲ್ಲಿ ದೇವ್ರ ಹತ್ರ ಹೋಗಿ ಅವರು ಕರ್ತನನ್ನು ನೋಡಿ ಪ್ರಾರ್ಥಿಸಿ ಅತ್ತಳಂತೆ. ಅವಾಗ ನೋಡಿ, ಪ್ರಾರ್ಥನೆ ಮಾಡಿ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ಅವರು ಸಾಮ್ಯಲನ ಹೊಂದ್ಕೊಂಡ್ರು. ಕಣ್ಣೀರಿನ ಪ್ರಾರ್ಥನೆಗೆ ಬಲ ಇದೆ. ಅವಾಗ ನೀವು ಪ್ರೇಯರ್ ಮಾಡುವಾಗ ಕಣ್ಣೀರಿಂದ ಪ್ರಾರ್ಥಿಸಿ ನೋಡಿ. ನೀವು ಯೋಹಾನ 11ನೇ ಅಧ್ಯಾಯದಲ್ಲಿ ನೋಡಿದಾಗ 35ನೇ ವಾಕ್ಯದಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಯೇಸು ಕಣ್ಣೀರು ಬಿಟ್ರು ಅಂತ ಬರೆಯಲ್ಪಟ್ಟಿದೆ. ಲಾಜರಸ್ ಮರಣ ಹೊಂದಿದ ಸುದ್ದಿ ಕೇಳಿ ಅಲ್ಲಿ ಮಾರ್ತಾ ಮರಿಯ ಎಲ್ಲ ಅಳ್ತಾ ಇರುವಾಗ ಯೇಸು ಅವ್ರನ್ನ ನೋಡಿ ಅವ್ರ ಅದ್ಭುತ ಮಾಡ್ತಾರೆ. ಆದ್ರೂ ಕೂಡ ಆ ಮಕ್ಕಳ ಕಣ್ಣೀರನ್ನ ನೋಡಿ ಅವರು ಕೂಡ ಸೇರಿ ಹತ್ರಂತೆ. ಕಣ್ಣೀರಿಗೆ ಬಲ ಇದೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯನ ನಾವು ಓದ್ಕೊಳ್ಳೋಣ ಈ ಸಮಯದಲ್ಲಿ. ಕೀರ್ತನೆಗಳು 56 8ನೇ ವಾಕ್ಯ. ನಾನು ದೇಶ ಭ್ರಷ್ಟನಾಗಿ ಅಲದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ನೋಡಿ, ದಾವೀದ ಒಂದು ಸ್ಪೆಷಲ್ ಪಾಯಿಂಟ್ ನ ಇಲ್ಲಿ ಹೇಳ್ತಾರೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ನಮ್ ಕಣ್ಣೀರ್ ಎಲ್ಲಿದೆ? ನಾವು ಕಣ್ಣೀರ್ ಇಡ್ತಾನೆ ಇರ್ತೀವಿ. ಎಷ್ಟಿಡ್ತೀವೋ ನಮ್ಗೆ ಗೊತ್ತಿಲ್ಲ. ಆದ್ರೆ ಪರಲೋಕದಲ್ಲಿ ಅದು ಒಂದು ಬಾಟ್ಲಲ್ಲಿ ಅದನ್ನ ಶೇಖರಿಸಿಡ್ತಾರಂತೆ. ಅದರ ವಿಷಯವಾಗಿ ಎವ್ರಿ ಡ್ರಾಪ್, ನೀವು ಕಣ್ಣೀರ್ ಬಿಡುವ ಒಂದೊಂದು ಹನಿ ಕೂಡ ಅದರಲ್ಲಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆಯಂತೆ. ಯಾರಾದ್ರೂ ನಾವು ನಮ್ಮ ಕಣ್ಣೀರ್ನ ಕೌಂಟ್ ಮಾಡಕ್ಕಾಗತ್ತ? ಆದ್ರೆ ದೇವ್ರು ನಮ್ಮ ಪ್ರತಿಯೊಂದು ಕಣ್ಣೀರ್ನ ಕೂಡ ಒಂದು ಬಾಟ್ಲಲ್ಲಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆಯಂತೆ. ಈ ಮಗಳು ಇಷ್ಟು ಕಣ್ಣೀರ್ ಬಿಟ್ಟಿದ್ದಾರೆ, ಇಷ್ಟು ವೇದನೆಯಿಂದ ನನ್ನ ಸಮ್ಮುಖದಲ್ಲಿ ಬಂದು ಕಣ್ಣೀರಿನ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಆ ಪುಸ್ತಕದಲ್ಲಿ ಬರ್ದಿದಾರಂತೆ. ಅವಾಗ ತಕ್ಕ ಸಮಯಕ್ಕೆ ದೇವರು ನಮ್ಮ ಪ್ರಾರ್ಥನೆಗೆ ಬದಲು ಕೊಡುವವರಾಗಿದ್ದಾರೆ. ಇನ್ನೊಂದು ವಾಕ್ಯ ನೋಡೋಣ ಈ ಸಮಯದಲ್ಲಿ. ಥ್ಯಾಂಕ್ ಯು ನೋಡಪ್ಪ. ಲೂಕ 6:21. ಲೂಕ 6ನೇ ಅಧ್ಯಾಯ 21ನೇ ವಾಕ್ಯ. ಅಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ಈಗ ಅಳುವವರಾದ ನೀವು ಧನ್ಯರು, ನೀವು ನಗುವಿರಿ ಅಂತೆ. ನೀವು ಅಳ್ತಾ ಇದ್ದೀರಾ? ಕಣ್ಣೀರ್ ಬಿಡ್ತಾ ಇದ್ದಾರಾ? ಎಲ್ಲಾರು ನೋಡಿ ನಿಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಗೇಲಿ ಮಾಡ್ತಾ ಇದ್ದಾರಾ? ಈಗ ಅಳುವವರಾದ ನೀವು ಧನ್ಯರು. ಹಲ್ಲೆಲೂಯಾ. ನಿಮ್ಮ ದುಃಖ ಹೋಗಿ ಸಂತೋಷ ಬರುತ್ತಂತೆ. ಹಲ್ಲೆಲೂಯಾ. ನಿಮ್ಮ ದುಃಖ ಹೋಗಿ ಸಂತೋಷ ಬರುತ್ತಂತೆ, ನೀವು ನಗುತ್ತೀರಂತೆ. ಬೈಬಲ್ ಅಲ್ಲಿ ಕೂಡ ಒಂದು ಪ್ರವಾದಿ ಇದ್ದಾರೆ.
ಆ ಪ್ರವಾದಿನ ಏನ್ ಹೇಳ್ತಾರೆ ಅಂದ್ರೆ ವೀಪಿಂಗ್ ಪ್ರಾಫಿಟ್ ಅಂತ ಕರೀತಾರೆ ಅವ್ರನ್ನ. ಅವ್ರನ್ನ ಯಾರು ಅನ್ಬಿಟ್ಟು ನೀವು ಕಂಡಿಡಿದು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಆದ್ರೆ ನೀವು ಕಣ್ಣೀರ್ ಬಿಡ್ತಾ ಇದ್ದೀರಾ, ಅನೇಕ ಕಾರ್ಯಗಳಿಗೆ ನೀವು ಕಣ್ಣೀರಿಟ್ಟು ದೇವ್ರ ಹತ್ರ ಮೊರೆ ಇಡ್ತಾ ಇದ್ದೀರಾ. ನಿಮ್ಮ ಕಣ್ಣೀರ್ಗೆ ದೇವ್ರು ತಕ್ಕ ಸಮಯದಲ್ಲಿ ಬದಲು ಕೊಡ್ತಾರೆ. ಹಲ್ಲೆಲೂಯಾ. ಕಣ್ಣೀರಿಡ್ತಾ ಇರೋ ನೀವು, ಅಳ್ತಾ ಇರೋ ನೀವು ನಗುತ್ತೀರಾ. ಹಲ್ಲೆಲೂಯಾ. ನಿಮ್ಮ ದುಃಖವು ಹೋಗಿ ಸಂತೋಷ ಬರತ್ತೆ ಅಂತ ದೇವ್ರು ಹೇಳ್ತಾ ಇದ್ದಾರೆ. ದೇವ್ರ ನಮ್ಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಕೂಡ ನಾವು ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಿಮ್ಮ ಕಣ್ಣೀರೆಲ್ಲ ದೇವ್ರು ಸಂತೋಷವಾಗಿ ಮಾರ್ಪಡಿಸ್ತಾರೆ. ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ನೋಡಪ್ಪ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ನಮ್ಮ ಪರಲೋಕದ ತಂದೆ ಅಪ್ಪ, ಈ ಪ್ರಾರ್ಥನೆ ಶಕ್ತಿ 5ನೇ ಭಾಗದಲ್ಲಿ ಕರ್ತನೆ, ನಿನ್ನ ಮಕ್ಕಳು ಅನೇಕರು ಕಣ್ಣೀರಿನಿಂದ ಕರ್ತನೆ ಮೊರೆ ಇಡ್ತಾ ಇದ್ದಾರೆ. ಸಪ್ಪ, ನನ್ನ ಪ್ರಾರ್ಥನೆಗೆ ಅಪ್ಪ ಯಾವಾಗ ಬದಲು ಬರುತ್ತೆ, ನನ್ನ ಕಷ್ಟಗಳು ಯಾವಾಗ ನೀಗತ್ತೆ ಅಪ್ಪ. ಅನೇಕರು ಹೌದು ರಾಜ, ಯಾರಿಗೂ ಗೊತ್ತಿಲ್ಲದೆ ಕಣ್ಣೀರಿಡ್ತಾ ಇದ್ದಾರಪ್ಪ. ಅವ್ರ ಕಣ್ಣೀರೆಲ್ಲ ಸಂತೋಷವಾಗಿ ಮಾರ್ಪಡಲಿ ಕರ್ತನೆ. ಅವ್ರ ದುಃಖ ಹೋಗಿ ಥ್ಯಾಂಕ್ ಯು ಲಾರ್ಡಪ್ಪ, ಸಂತೋಷ ಬರಲಿ. ಈಗ ಅಳುವ ನೀವು ನಗುವಿರಿ ಅಂತ ಹೇಳಿದ್ದೀರಿ ಏಸಪ್ಪ. ಅವ್ರ ಕಣ್ಣೀರೆಲ್ಲ ಒರೆಸು ಕರ್ತನೆ, ಅವ್ರನ್ನ ಸಂತೈಸು ಕರ್ತನೆ, ಅವ್ರಿಗೆ ಸಮಾಧಾನ ಕೊಡು ಕರ್ತನೆ. ಅವ್ರ ಕುಟುಂಬದಲ್ಲಿ ಹೌದು ಕರ್ತನೆ, ನಿಮ್ಮ ಸಂತೋಷ ಉಂಟಾಗಲೇ ಯೇಸುವಿನ ನಾಮದಲ್ಲಿ ಕರ್ತನೆ. ಥ್ಯಾಂಕ್ ಯು ಲಾರ್ಡಪ್ಪ. ಈಗಲೇ ಪವಿತ್ರಾತ್ಮನೆ ಒಂದೊಂದು ಕುಟುಂಬದಲ್ಲಿ ನೀವು ಕಾರ್ಯ ಮಾಡ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀನಿ. ನಿಮ್ಮ ಪ್ರಸನ್ನತೆ ಎಲ್ಲ ಕುಟುಂಬದಲ್ಲಿ ಇಳಿದು ಬರಲಿ ಈಗಲೇ ಯೇಸುವಿನ ನಾಮದಲ್ಲಿ. ಅವ್ರ ಕಷ್ಟ, ದುಃಖ, ವೇದನೆ ಎಲ್ಲ ನೀಗಿ ಅಪ್ಪ ಸ್ತೋತ್ರ, ನಿನ್ನ ಶಾಂತಿ, ಸಮಾಧಾನ, ಆರೋಗ್ಯವನ್ನ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡಪ್ಪ. ಥ್ಯಾಂಕ್ ಯು ಲಾರ್ಡಪ್ಪ. ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸಪ್ಪ. ಈ ಪ್ರಾರ್ಥನೆ ನೀವು ಕೇಳಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆಗೆ ನೀವು ಬದಲು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ನೆಕ್ಸ್ಟ್ ಭಾಗದಲ್ಲಿ ನಿಮ್ಮನ್ನ ಸಂಧಿಸೋರ್ಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್.